ದೇವನೂರ ಮಹಾದೇವ ಅವರಿಗೆ ಮತ್ತೊಮ್ಮೆ ತಿರುಗೇಟು ನೀಡಿದ ಕೋಟ ಶ್ರೀನಿವಾಸ ಪೂಜಾರಿ. ಕಡುಬಿನ ರುಚಿಗೆ ತಿಂದದ್ದೇ ಆಧಾರ ಅಲ್ವಾ ಅನ್ನುವ ಮೂಲಕವಾಗಿ ದೇವನೂರರ ಪ್ರಶ್ನೆಗಳಿಗೆ ಉತ್ತರಿಸಿದ ಕೋಟ ಶ್ರೀನಿವಾಸ ಪೂಜಾರಿ. ಯಾರು ಏನೇ ಹೇಳಿದ್ರೂ ಸಂಘದ ಜಾತಿ ಒಂದೇ, ಅದು ಹಿಂದೂ 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 ಎಂದ ಕೋಟ. ಅಂಬೇಡ್ಕರ್ ಆರ್ಎಸ್ಎಸ್ ಶಾಖೆಗೆ ಭೇಟಿ ನೀಡಿದ್ದಕ್ಕೆ ಯಾವುದೇ ಆಧಾರಗಳಿಲ್ಲ ಅಂತ ಹೇಳಿದ್ದ ದೇವನೂರ ಮಹಾದೇವ. ನಮಸ್ಕಾರ. ಆರ್ಎಸ್ಎಸ್ ಬಗ್ಗೆ ಸದಾ ಕೆಂಡ ಕಾರುವಂತಹ ಲೇಖಕ ದೇವನೂರ ಮಹಾದೇವ ಅವರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಈ ಹಿಂದೆ ಆರ್ಎಸ್ಎಸ್ಗೆ 100 ವರ್ಷಗಳಂತೆ ಹೌದಾ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ದೇವನೂರ ಮಹಾದೇವ ಅವರು ಒಂದು ಪತ್ರಿಕೆಗೆ ಆರ್ಎಸ್ಎಸ್ನ ವಿರುದ್ಧವಾಗಿ ಒಂದಷ್ಟು ಪ್ರಶ್ನೆಗಳನ್ನೆತ್ತಿ ಆರೋಪಗಳನ್ನ ಮಾಡಿ ಒಂದು ಲೇಖನವನ್ನ ಬರೆದಿದ್ರು. ಇದನ್ನ ನೋಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅದೇ ಪತ್ರಿಕೆಗೆ ದೇವನೂರರಿಗೊಂದು ದಾಳಿಂಬೆ ಕೊಡಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ಅವರು ಎತ್ತಿದಂತಹ ಪ್ರಶ್ನೆಗಳಿಗೆ, ಆರೋಪಗಳಿಗೆ ಉತ್ತರವನ್ನ ನೀಡಿದ್ರು. ಈ ಉತ್ತರವನ್ನ ನೋಡಿದಂತಹ ದೇವನೂರ ಮಹಾದೇವ ಅವರು ಮತ್ತೊಮ್ಮೆ ಅದೇ ಪತ್ರಿಕೆಗೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಎತ್ತಿ ಒಂದು ಲೇಖನವನ್ನ ಬರೆದಿದ್ರು. ಆ ಲೇಖನದಲ್ಲಿ ದೇವನೂರ ಮಹಾದೇವ ಅವರು ಕೇಳಿದಂತಹ ಪ್ರಶ್ನೆಗಳೇನು, ಮಾಡಿದಂತಹ ಆರೋಪಗಳೇನು, ಅದನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಪೂಜಾರಿಯವರ ಸುಳ್ಳುಗಳ ಗೋಪುರ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ದೇವನೂರ ಮಹಾದೇವ್ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನೆತ್ತಿದ್ದಾರೆ, ಆರೋಪಗಳನ್ನ ಮಾಡಿದ್ದಾರೆ. 1939 ಮೇ 12ರಂದು ಅಂಬೇಡ್ಕರ್ ಅವರು ಪುಣೆಯಲ್ಲಿರುವಂತಹ RSSನ ಶಿಬಿರಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿ RSS ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬರೆದಿದ್ದಾರೆ. ಆದ್ರೆ ಈ ಸುಳ್ಳಿನ ಹಿಂದಿರುವಂತಹ ಸತ್ಯ ಹೀಗಿದೆ. ಆಯುಷ್ ನದೀಂಪಳ್ಳಿ ಮತ್ತು ರಾಹುಲ್ ಶಾಸ್ತ್ರಿ ಬರೆದಿರುವಂತಹ ದ ಫೌಂಡರ್ ಆಫ್ RSS ಡಾಕ್ಟರ್ ಹೆಡ್ಗೇವಾರ್ ಸಿಯರ್ ಪ್ಯಾಟ್ರಿಯಾಟ್ ಅಂಡ್ ನೇಷನ್ ಬಿಲ್ಡರ್ ಅನ್ನುವಂತಹ ಪುಸ್ತಕದಲ್ಲಿ ಈ ಸುಳ್ಳನ್ನೇ ಹೇಳಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಮಾಹಿತಿ ಮೂಲಗಳನ್ನ ತಿಳಿಸಿಲ್ಲ, ಪತ್ರಿಕಾ ವರದಿ, ಫೋಟೋ ಇತ್ಯಾದಿ ಸಾಕ್ಷಿಗಳನ್ನೂ ತಿಳಿಸಿಲ್ಲ. ಇಂತಹ ಕಟ್ಟುಕತೆಯ ಆಧಾರಗಳನ್ನೇ ನಮ್ಮ ಸಂಸದರು ತಮ್ಮ ಲೇಖನಕ್ಕೆ ಬಳಸಿಕೊಂಡಿದ್ದಾರೆ ಅಂತ ದೇವನೂರ ಮಹಾದೇವ ಅವರು ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ದೇವನೂರ ಮಹಾದೇವ ಅವರು ಮಾಡಿದಂತಹ ಇನ್ನೊಂದು ಆರೋಪ ಏನು ಅಂದ್ರೆ 1962ರಲ್ಲಿ ಭಾರತ ಮತ್ತು ಚೀನಾದ ಯುದ್ಧದ ಉದ್ವಿಗ್ನತೆಯ ಸಮಯದಲ್ಲಿ ನೆಹರು ಅವರು ದುಂಡು ಮೇಜಿನ ಸಭೆಯನ್ನ ಏರ್ಪಡಿಸಿದ್ರು. ಈ ಸಭೆಗೆ ಗೋಲ್ವಾಲ್ಕರ್ ಅವರು ಆಹ್ವಾನದ ಮೇರೆಗೆ ಬಂದಿದ್ರು. ಈ ಸಭೆಯಲ್ಲಿ ವಿಪಕ್ಷಗಳು ನೆಹರು ಸರ್ಕಾರವನ್ನ ಚೀನಾದ ಸೇನೆ ಭಾರತದ ಭೂಭಾಗವನ್ನ ಆಕ್ರಮಿಸ್ತಾ ಇರುವಾಗ ನಿಮ್ಮ ಸೇನೆ ಏನ್ ಮಾಡ್ತಾ ಇತ್ತು ಅಂತ ವಿಪಕ್ಷಗಳು ನೆಹರು ಸರ್ಕಾರವನ್ನ ಪ್ರಶ್ನಿಸ್ತಾ ಇತ್ತು. ಹೀಗೆ ಪ್ರಶ್ನಿಸ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಗೋಲ್ವಾಲ್ಕರ್ ಅವರು ನಿಮ್ಮ ಸೇನೆ ಅಂತ ಪದಪ್ರಯೋಗವನ್ನ ಮಾಡುವ ಬದಲಾಗಿ ನಮ್ಮ ಸೇನೆ ಅಂತ ಮಾಡಬಹುದಲ್ವಾ ಅಂತ ಕೇಳಿದ್ರು. ಗೋಲ್ವಾಲ್ಕರ್ ಅವರ ಈ ಮಾತುಗಳನ್ನ ಕೇಳಿಸಿಕೊಂಡಂತಹ ನೆಹರು ಅವರು ಕಣ್ಣಲ್ಲೇ ಅವರಿಗೆ ಕೃತಜ್ಞತೆಯನ್ನ ಸಮರ್ಪಿಸಿದ್ರು ಅಂತ ಹೇಳಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಘಟನೆಗಳನ್ನೆಲ್ಲ ಅಲ್ಲೇ ನಿಂತ್ಕೊಂಡು ತಾವಲ್ಲೇ ಇದ್ದು ನೋಡಿದ ಹಾಗೆ ಬರೆದಿದ್ದಾರೆ. ಆದ್ರೆ ಇದನ್ನ ಆರ್ಕೈವ್ಸ್ ಪರಿಶೀಲನೆ ಮಾಡಿದೆ. ಈ ಒಂದು ಘಟನೆಗೆ ಯಾವುದೇ ರೀತಿಯ ಆಧಾರಗಳಿಲ್ಲ, ದಾಖಲೆಗಳಿಲ್ಲ. ಇದೊಂದು ಕಟ್ಟುಕತೆ. ಈ ಕಥೆಯನ್ನ ಹುಟ್ಟಿಸಿದ್ದು ಯಾರು ಗೊತ್ತಾ? 2018ರಲ್ಲಿ ರತನ್ ಶ್ರದ್ಧಾ ಅವರು ಬರೆದಿರುವಂತಹ RSS 360 ಅನ್ನುವಂತಹ ಬುಕ್ ನಲ್ಲಿ ಈ ಕಟ್ಟುಕತೆಯನ್ನ ಬರೆದಿದ್ದಾರೆ. RSSನವರು ಈಗಲೂ ಕೂಡ ಇದೇ ಕಥೆಯನ್ನ ಜಪ ಮಾಡ್ತಾ ಇದ್ದಾರೆ ಅಂತ ದೇವನೂರ ಮಹಾದೇವ್ ಅವರು ಆರೋಪವನ್ನ ಮಾಡಿದ್ರು. ದೇವನೂರ ಮಹಾದೇವ್ ಅವರು ಮಾಡಿದಂತಹ 3ನೇ ಆರೋಪ ಏನ್ ಗೊತ್ತಾ? ಅಂಬೇಡ್ಕರ್ ಅವರು RSS ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಹಿಂದೂ ಮಹಾಸಭಾ ಅಥವಾ RSS ನಂತಹ ಪ್ರತಿಗಾಮಿ ಗುಂಪುಗಳೊಂದಿಗೆ ಯಾವುದೇ ರೀತಿ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋ ಹಾಗಿಲ್ಲ. RSS ಒಂದು ಅಪಾಯಕಾರಿ ಸಂಘಟನೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ದೇವನೂರ ಮಹಾದೇವ್ ಅವರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಇನ್ನು ಕೊನೆಯದಾಗಿ ದೇವನೂರ ಮಹಾದೇವ್ ಅವರು ತಮ್ಮ ಲೇಖನದಲ್ಲಿ ಕೇಳಿದಂತಹ ಪ್ರಶ್ನೆ ಮತ್ತು ಮಾಡಿದಂತಹ ಆರೋಪ ಏನು ಅಂದ್ರೆ, ಗೋಲ್ವಾಲ್ಕರ್ ಅವರು ಈ ಚತುರ್ವಿಧ ವ್ಯವಸ್ಥೆ ಹೊಂದಿದವರು ಅಂದ್ರೆ ಹಿಂದೂ ಜನಾಂಗ ಇದೇ ನಮ್ಮ ದೇವರು ಅಂತ ಹೇಳಿದ್ರೆ, ಸಾವರ್ಕರ್ ಅವರು ಇವತ್ತು ಮನುಸ್ಮೃತಿಯೇ ಹಿಂದೂ ಕಾಯ್ದೆ ಅಂತ ಹೇಳಿದ್ದಾರೆ. ಈಗ ನಾನು ತಮ್ಮಲ್ಲಿ ವಿನಂತಿಸೋದು ಇಷ್ಟೇ,
ದೇವನೂರರು ಉಲ್ಲೇಖಿಸಿರುವಂತಹ ಗೋಳ್ವಾಲ್ಕರ್ ಸಾವರ್ಕರ್ ಹೇಳಿಕೆಗಳನ್ನ ಸುಳ್ಳು ಅಂತಾದ್ರೂ ಹೇಳಿ. ಆ ಉಲ್ಲೇಖಗಳನ್ನ ಗೋಳ್ವಾಲ್ಕರ್ ಸಾವರ್ಕರ್ ಹೇಳಿದ್ದಾರೆ, ಅದನ್ನ ಸಮ್ಮತಿಸ್ತೇನೆ ಅಂತಾದ್ರೂ ಹೇಳಿ. ಗೋಳ್ವಾಲ್ಕರ್ ಸಾವರ್ಕರ್ ಹೇಳಿರುವಂತಹ ಉಲ್ಲೇಖಗಳನ್ನ ನಾನು ಸಮ್ಮತಿಸೋದಿಲ್ಲ ಅಂತಾದ್ರೂ ಹೇಳಿ. ದಯವಿಟ್ಟು ಯಾವುದಾದ್ರೂ ಒಂದನ್ನ ತಿಳಿಸ್ತೀರಾ ಅಂತ ದೇವನೂರರು ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವನೂರರು ಎತ್ತಿದಂತಹ ಈ ಪ್ರಶ್ನೆಗಳಿಗೆ, ಆರೋಪಗಳಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಅದೇ ಪತ್ರಿಕೆಯಲ್ಲಿ ಕಡುಬಿನ ರುಚಿಗೆ ತಿಂದದ್ದೇ ಆಧಾರ ಅಲ್ವಾ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ದೇವನೂರರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನೇ ನೀಡಿದ್ದಾರೆ. ದೇವನೂರರು ಕೇಳಿದಂತಹ ಮೊದಲನೇ ಪ್ರಶ್ನೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೀಡಿದಂತಹ ಉತ್ತರ ಈ ರೀತಿ ಇದೆ. 1939ರಲ್ಲಿ ಪುಣೆಯಲ್ಲಿರುವಂತಹ ಸಂಘದ ಶಾಖೆಗೆ ಅಂಬೇಡ್ಕರ್ ಅವರು ಭೇಟಿ ನೀಡಿದ್ದೇ ಸುಳ್ಳು, ಅದೊಂದು ಕಟ್ಟುಕತೆ, ಅದಕ್ಕೆ ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ಹೇಳ್ತೀರಲ್ವಾ? ಸರಿಸುಮಾರು 85 ವರ್ಷಗಳ ಹಿಂದೆ ಶಾಖೆಗೆ ಭೇಟಿ ನೀಡಿದಂತಹ ಅತಿಥಿಗಳನ್ನ ದಾಖಲೆ ಮಾಡಿಕೊಳ್ಳೋದಕ್ಕಾಗಿ, ಇಂಥವರು ಬಂದಿದ್ರು ಅನ್ನುವಂತಹ ಸಾಕ್ಷಿ ನೀಡೋದಕ್ಕಾಗಿ ಆ ಕಾಲದಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಇಂತಹ ತಂತ್ರಜ್ಞಾನಗಳೇನಾದ್ರೂ ಇತ್ತಾ? ಇದ್ರ ಬಗ್ಗೆ ಯಾಕೆ ಇವರು ಯೋಚಿಸೋದಿಲ್ಲ? ಒಬ್ಬ ವ್ಯಕ್ತಿ ಹೊಟ್ಟೆ ತುಂಬ ಕಡುಬನ್ನ ತಿಂದು ಕಡುಬು ರುಚಿಯೇ ಇಲ್ಲ ಅಂತ ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಕಡುಬಿನ ರುಚಿಗೆ ತಿಂದದ್ದೇ ಮೂಲ ಆಧಾರ ಅನ್ನಬೇಕಲ್ವಾ ಅಂತ ಹೇಳುವ ಮೂಲಕವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ದೇವನೂರ ಮಹಾದೇವ ಅವರ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಇನ್ನು ದೇವನೂರ ಮಹಾದೇವ ಅವರ ಎರಡನೇ ಪ್ರಶ್ನೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಯಾವ ರೀತಿ ಉತ್ತರ ನೀಡಿದ್ದಾರೆ ಹೇಳ್ತೀನಿ. 1963ರಲ್ಲಿ ನೆಹರೂರವರು ಭಾರತದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸೋದಕ್ಕೆ RSSಗೆ ಅವಕಾಶ ನೀಡಿದ್ದು ಸುಳ್ಳ? ಅದು ಸತ್ಯ ಅಂತ ದೇವನೂರರು ಒಪ್ಪುತ್ತಾರಾದ್ರೆ ಅದೇ ನೆಹರು ದುಂಡು ಮೇಜಿನ ಚರ್ಚೆಯಲ್ಲಿ ಸಂಘದ ಹಿರಿಯರನ್ನ ಕರೆದು ಸಲಹೆ ಕೇಳಿದ್ದನ್ನ ಫೋಟೋ ಇಲ್ಲ ಅನ್ನುವಂಥ ಕಾರಣಕ್ಕೆ ಘಟನೆನೇ ಸುಳ್ಳು ಅಂತ ಅದು ಹೇಗೆ ಹೇಳ್ತಾರೆ ಅಂತ ಕೋಟ ಶ್ರೀನಿವಾಸ ಪೂಜಾರಿಯವರು ಉತ್ತರವನ್ನ ನೀಡಿದ್ರು. ದೇವನೂರ ಮಹಾದೇವ್ ಅವರು ಕೇಳಿದಂತಹ ಮೂರನೇ ಪ್ರಶ್ನೆಗೆ ಕೋಟ ಶ್ರೀನಿವಾಸ ಪೂಜಾರಿಯವರು ನೀಡಿದಂತಹ ಉತ್ತರ ಈ ರೀತಿ ಇದೆ. 1969ರಲ್ಲಿ ಉಡುಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಒಂದು ಹಿಂದೂ ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಸಂತರು ಕೂಡ ಇದ್ರು. ಆಗ ವೇದಿಕೆಯ ಮೇಲೆ ಬಂದು ಮಾತನಾಡಿದಂತಹ ಪರಮ ಪೂಜ್ಯ ಗೋಳ್ವಾಲ್ಕರ್ ಅವರು ಜಾತಿಯ ಹೆಸರಲ್ಲಿ ಹಿಂದೂ ಧರ್ಮ ಒಡೆಯದಂತೆ ಜಾಗೃತಿ ವಹಿಸೋಣ ಅಂತ ಹೇಳಿದ್ರು. ಉಡುಪಿಯ ಹಿಂದೂ ಧಾರ್ಮಿಕ ಸಮಾವೇಶದ ನಂತರ ಸಂಘದ ಹಿರಿಯ ಪ್ರಚಾರಕ ಸೂರ್ಯನಾರಾಯಣ ಅವರನ್ನ ಭೇಟಿಯಾದಾಗ ಅಸ್ಪೃಶ್ಯತೆ ಕೆಲವು ಕೊಳಕು ಮನುಷ್ಯರ ಮನಸ್ಸುಗಳಲ್ಲಿ ತುಂಬಿದೆ, ಆ ಮನಸ್ಸುಗಳ ವಿರುದ್ಧ ಹೋರಾಡಲು ಸಂಘದ ಕಾರ್ಯಕರ್ತರು ದೀರ್ಘಕಾಲ ಶ್ರಮಿಸಬೇಕಾಗಬಹುದು ಅಂತ ಹೇಳಿದ್ರು. ಈ ಮಾತನ್ನ ನಾನು ಬರೆದಿದ್ದಕ್ಕೆ ದೇವನೂರ ಮಹಾದೇವ ಅವರು ಇದನ್ನ ಸುಳ್ಳಿನ ಗೋಪುರ ಅಂತ ಹೇಳಿದ್ರು. ಸಂಘದ ಸ್ಥಾಪಕ ಸರಸಂಘ ಚಾಲಕ ಡಾಕ್ಟರ್ ಜಿ ಮತ್ತು ಎರಡನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅವರಿಂದ ಪ್ರೇರಿತರಾದ ಮೂರನೇ ಸರಸಂಘ ಚಾಲಕ ಬಾಳ ಸಾಹೇಬ ದೇವರಸ್ ಹಿಂದೂ ಧರ್ಮದ ಮೇಲು ಕೀಳು ಜಾತೀಯತೆ ಬಗ್ಗೆ ಮಾತನಾಡ್ತಾ ಜಗತ್ತಿನಲ್ಲಿ ಮನುಷ್ಯನನ್ನ ಮುಟ್ಟಲಾಗದ ಅಸ್ಪೃಶ್ಯತೆ ತಪ್ಪಲ್ಲ ಅಂತಾದ್ರೆ ಪ್ರಪಂಚದ ಯಾವ ಅಪರಾಧವೂ ತಪ್ಪಲ್ಲ ಅಂತ ಘೋಷಿಸಿದ್ರು. ಸಂಘವನ್ನೇ ಒಪ್ಪದವರು ಈ ಮಾತುಗಳನ್ನು ಕೂಡ ಸುಳ್ಳು ಅಂತಲೇ ವಾದಿಸಬಹುದು ಏನೋ ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಖಡಕ್ಕಾಗಿ ಉತ್ತರವನ್ನ ನೀಡಿದ್ದಾರೆ. ಇನ್ನು ನಾಲ್ಕನೇ ಪ್ರಶ್ನೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೀಡಿದಂತಹ ಉತ್ತರ ಈ ರೀತಿ ಇದೆ. ಗೋಳ್ವಾಲ್ಕರ್ ಅವರು ಚಾತುರ್ವರ್ಣದಲ್ಲಿ ನಂಬಿಕೆ ಇರಿಸಿದವರೆಂದು ಸಾವರ್ಕರ್ ಮನುಸ್ಮೃತಿಯೇ ಹಿಂದೂ ಕಾಯ್ದೆ ಅಂದಿದ್ದಾರೆ, ಅದಕ್ಕೆ ನಿಮ್ಮ ನಿಲುವೇನು ಅಂತ ದೇವನೂರರು ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ. ಅವರ ಈ ಪ್ರಶ್ನೆಗಳ ಹಿಂದಿನ ಮರ್ಮಗಳನ್ನ ಅರಿತುಕೊಂಡು RSSನ ಒಟ್ಟು ಸಿದ್ಧಾಂತವಿರುವುದು ಹಿಂದೂ ಒಂದು ಎಂಬುದನ್ನ ಮತ್ತೆ ನಾನು ಪ್ರಸ್ತಾಪಿಸ್ತೇನೆ. ಹಿಂದೆ ಚಾತುರ್ವರ್ಣ ಇದ್ದರೆ ಮನುಸ್ಮೃತಿಯ ಚರ್ಚೆ ಇದ್ದದ್ದೇ ಹೌದೆಂದು ತಾವು ವಾದಿಸುತ್ತಿದ್ರು. ಸಂಘದ ಮೂಲಕ ಇಡೀ ಸಮಾಜ ಒಂದಾಗ್ತಾ ಇದೆ. ಸಂಘದ ಮನೆ ಅಂದವರು ಯಾರೂ ಕೂಡ ಚಾತುರ್ವರ್ಣವನ್ನ ಆಚರಿಸುತ್ತಲೂ ಇಲ್ಲ, ಅನುಭವಿಸುತ್ತಲೂ ಇಲ್ಲ. ಮನುಸ್ಮೃತಿಯ ಬಗ್ಗೆ ಯಾರೇನೇ ಹೇಳಿದ್ರೂ ಕೂಡ ಸಂಘದ ಜಾತಿ ಒಂದೇ, ಅದು ಹಿಂದೂ ಹಿಂದೂ ಹಿಂದೂ. ಈ ರೀತಿ ಉತ್ತರವನ್ನ ನೀಡುವುದರ ಮೂಲಕವಾಗಿ ದೇವನೂರ ಮಹಾದೇವ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ, ಮಾಡಿದಂತಹ ಆರೋಪಗಳಿಗೆ
ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಖಡಕ್ ಆಗಿಯೇ ತಿರುಗೇಟನ್ನ ನೀಡಿದ್ದಾರೆ. ಸೊ ಇಷ್ಟು ವರ್ಷಗಳ ಕಾಲ ದೇಶದ ಜನರು ಇಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು. ಆದ್ರೆ ಈಗ ಇಂತಹ ಪ್ರಶ್ನೆಗಳಿಗೆ ತೀಕ್ಷ್ಣವಾದ ಉತ್ತರವನ್ನ ಕೂಡ ದೇಶದ ಜನರು ನೋಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.